ಸೊ 51ನೇ ಕ್ವಶನ್ ಹೀಗಿದೆ, ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? GH ನಾಯಕ್ ಉತ್ತರಾರ್ಧ, KV ತಿರುಮಲೇಶ್ ಅಕ್ಷಯ ಕಾವ್ಯ, ಬೋಳ್ವರ್ ಮಹಮ್ಮದ್ ಕುಯ್ ಸ್ವಾತಂತ್ರ್ಯದ ಓಟ, ಶ್ರೀನಿವಾಸ ವೈದ್ಯ ಬಂದು ಕತ್ತಿ ಎಂಚಿನ ದಾರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಶ್ರೀನಿವಾಸ ವೈದ್ಯ ಕತ್ತಿ ಎಂಚಿನ ದಾರಿ ಏನಿದೆಯೋ ಇಲ್ಲಿ ಕತ್ತಿ ಎಂಚಿನ ದಾರಿ ಇದಕ್ಕೆ ಫಸ್ಟ್ಗೆ ನಾವು ನೋಡ್ತಾ ಹೋದಾಗ ಇದು ಬಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ 2010 ಸಿಗ್ತಕ್ಕಂಥದ್ದು. ಈ ಒಂದು ಕೃತಿಗೆ ಕತ್ತಿ ಎಂಚಿನ ದಾರಿ ಬಂದು 2010ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಇದು ಬಂದು ರಹಮತ್ ತರೀಕೆರೆಯವರದು. ರಹಮತ್ ತರೀಕೆರೆ. ಸೊ ರಹಮತ್ ತರೀಕೆರೆಯವ್ರದ್ದು ಕತ್ತಿ ಎಂಚಿನ ದಾರಿ ಇದು ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಆನ್ಸರು ಆಪ್ಷನ್ 4 ಸರಿಯಾಗಿರ್ತಕ್ಕಂಥದ್ದು. ಸೊ GS ನಾಯಕ್ ಬಂದು ಉತ್ತರಾರ್ಧ, KV ತಿರುಮಲೇಶ್ ಬಂದು ಅಕ್ಷಯ ಕಾವ್ಯ, ಬೋಳ್ವರ್ ಮಹಮ್ಮದ್ ಕುಯ್ ಬಂದು ಸ್ವಾತಂತ್ರ್ಯ ಓಟ ಎಲ್ಲ ಸರಿಯಾಗಿದೆ. ಶ್ರೀನಿವಾಸ ವೈದ್ಯ ಅವ್ರದ್ದು ಕತ್ತಿ ಎಂಚಿನ ದಾರಿ ಅಲ್ಲ, ರಹಮತ್ ತರೀಕೆರೆಯವ್ರದ್ದು ಕತ್ತಿ ಎಂಚಿನ ದಾರಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ, ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಬಂದ ಪ್ರಶಸ್ತಿ ಏನು ಒಟ್ಟು ಕನ್ನಡಕ್ಕೆ ಬಂದಿರತಕ್ಕಂಥದ್ದು 8 ಜ್ಞಾನಪೀಠ ಪ್ರಶಸ್ತಿ ಇದೆಯೋ ಸೊ ಅದರಲ್ಲಿ ಚಿಕ್ಕವೀರ ರಾಜೇಂದ್ರನು ಸಹ ಒಂದು ಕೃತಿಯಾಗಿರುತ್ತೆ. ಸೊ ಹಾಗಾಗಿ ನಾವು ಜ್ಞಾನಪೀಠ ಪ್ರಶಸ್ತಿ ಬಂದು ಚಿಕ್ಕವೀರ ರಾಜೇಂದ್ರಕ್ಕೆ ಸಿಗ್ತಕ್ಕಂಥದ್ದು ಆಪ್ಷನ್ 4 ಅದು ಸರಿಯಾಗಿರ್ತಕ್ಕಂಥದ್ದು. ಸೊ ಚಿಕ್ಕವೀರ ರಾಜೇಂದ್ರ ಅಂತಕ್ಕಂಥ ಕೃತಿ ಬಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಒಂದು ಕೃತಿಯಾಗಿರುತ್ತೆ. ಇದಕ್ಕೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗ್ತಕ್ಕಂಥದ್ದು. 1983ರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಕೃತಿ ಚಿಕ್ಕವೀರ ರಾಜೇಂದ್ರ, ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ಯಾರು ಅಂತ ಕೇಳಿದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಅಪ್ಪ ಮಗ ಜೋಡಿ ಯಾರು? ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಏನು ಕೊಟ್ಟಿದ್ದಾರೋ ಇಲ್ಲಿ ದ.ರಾ ಬೇಂದ್ರೆ ಅವ್ರದ್ದು ದ.ರಾ ಬೇಂದ್ರೆ ಮತ್ತು ವಾಮನ ಬೇಂದ್ರೆ ಅಪ್ಪ ಮಗ ಜೋಡಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿಕ್ರು ಗೋಕಾಕ್ ಮತ್ತು ಅನಿಲ್ ಗೋಕಾಕ್ ಅಂತಕ್ಕಂಥವ್ರು ಅಪ್ಪ ಮಗ ಜೋಡಿ. ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿ, ಶ್ಯಾಮರಾವ್ ಕಾಯ್ಕಿಣಿ ಮತ್ತು ಜಯಂತ್ ಕಾಯ್ಕಿಣಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕುವೆಂಪುರವರಿಗೆ ಏನಿದೆಯೋ 1955ರಲ್ಲಿ ಸಿಗ್ತಕ್ಕಂಥದ್ದು. 1955ರಲ್ಲಿ ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ ಏನಿದೆಯೋ ಇವರಿಗೆ ಸಹ 1987ರಲ್ಲಿ ಚಿದಂಬರ ರಹಸ್ಯ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಸೊ ಇವರಿಬ್ಬರು ಸಿಗುತ್ತೆ. ಆ್ಯಂಡ್ ಇವರ ಮಕ್ಕಳುಗಳು ಅಂತ ಹೇಳಿದಾಗ ದ.ರಾ ಬೇಂದ್ರೆ ವಾಮನ ಬೇಂದ್ರೆಗೆ ಬರೋದಿಲ್ಲ, ಆ್ಯಂಡ್ ಅನಿಲ್ ಗೋಕಾಕ್ಗೆ ಬರೋದಿಲ್ಲ, ಆ್ಯಂಡ್ ಜಯಂತ್ ಕಾಯ್ಕಿಣಿ ಇವ್ರಿಗೂ ಸಹ ಬರೋದಿಲ್ಲ. ಸೊ ಹಾಗಾಗಿ ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿಗೆ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ದ.ರಾ ಬೇಂದ್ರೆ ಅವ್ರದ್ದು ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ತಂದುಕೊಟ್ಟಂಥ ಕೃತಿ ಅಂತ ಹೇಳಿದರೆ ಅರಳು ಮರಳು ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಗೋಕಾಕ್ಗೆ 1960ರಲ್ಲಿ ದ್ಯಾವ ಪೃಥ್ವಿ ಅಂತಕ್ಕಂಥ ಕೃತಿಗೆ ಸಿಗ್ತಕ್ಕಂಥದ್ದು. ಸೊ ಇವರಿಬ್ರಿಗೂ ಸಿಗುತ್ತೆ, ಬಟ್ ಅವರ ಮಕ್ಳಿಗೆ ಸಿಗೋದಿಲ್ಲ, ದ.ರಾ ಬೇಂದ್ರೆ ಮತ್ತು ವಿಕ್ರು ಗೋಕಾಕ್ಗೆ. ಬಟ್ ಇಲ್ಲಿ ಶ್ಯಾಮರಾವ್ ಕಾಯ್ಕಿಣಿ ಇದು ಬರೋದಿಲ್ಲ. ಸೊ ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿ ಇಬ್ಬರಿಗೂ ಸಹ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಆ್ಯಂಡ್ ಅದರ ಕೃತಿಗಳು ಸಹ ವೆರಿ ಇಂಪಾರ್ಟೆಂಟು. ಶ್ರೀರಾಮಾಯಣ ದರ್ಶನಂ ಬಂದು ಕುವೆಂಪುಗೆ, ಆ್ಯಂಡ್ ಚಿದಂಬರ ರಹಸ್ಯ ಬಂದು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಹಾಕಿದ ಭಾಗದಲ್ಲಿ ಕೊಡಲಾದ ಪದಕ್ಕೆ ಪರ್ಯಾಯವಾಗಿ 4 ಕನ್ನಡ ರೂಪಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಸೂಕ್ತವಾದದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಂಗ್ಲೀಷ್ ಪದವನ್ನು ಕೊಟ್ಟಿದ್ದಾರೆ, ನಾವು ಕನ್ನಡ ಪದನ ಗುರುತಿಸಬೇಕಾಗುತ್ತೆ. ಸೊ ತಮಗೆ ಯಾವ ಗ್ರೇಡ್ ದೊರೆಯಿತು ಅಂತ ಕೊಟ್ಟಿದ್ದಾರೆ. ತಮಗೆ ಯಾವ ಗ್ರೇಡ್ ದೊರೆಯಿತು? ವಾಯ್ಸ್ ಕೇಳಿಸ್ತಿದೆಯಾ, ಕೇಳಿಸ್ತಿಲ್ವಾ? ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ತಮಗೆ ಯಾವ ಗ್ರೇಡ್ ದೊರೆಯಿತು ಅಂತ ಕೇಳಿದರೆ ಶ್ರೇಣಿ, ದರ್ಜೆ, ಪಂಕ್ತಿ, ಸರಣಿ. ಸೊ ಗ್ರೇಡ್ ಅಂತ ಅಂದರೆ ಕನ್ನಡದಲ್ಲಿ ದರ್ಜೆ ಅಂತ ಅರ್ಥ ಬರುತ್ತೆ, ಶ್ರೇಣಿ ಪಂಕ್ತಿ ಅಲ್ಲ. ಆಪ್ಷನ್ 2 ದರ್ಜೆ. ಗ್ರೇಡ್ ಮೀನ್ಸ್ ದರ್ಜೆ. ಆ್ಯಂಡ್ ನೆಕ್ಸ್ಟ್ ನಗರದಲ್ಲೀಗ ಕ್ಯಾಶ್ಲೆಸ್ ವಹಿವಾಟು ನಡೆದಿದೆ ಅಂತ ಕೊಟ್ಟಿದೆ. ಕ್ಯಾಶ್ ಮೀನ್ಸ್ ನಗದು, ಲೆಸ್ ಅಂದರೆ ರಹಿತ, ಲೆಸ್ ಮೀನ್ಸ್ ರಹಿತ. ಸೊ ಆಪ್ಷನ್ 1 ನಗದು ರಹಿತ, ಕ್ಯಾಶ್ಲೆಸ್.
ಆ್ಯಂಡ್ ನೆಕ್ಸ್ಟ್ ಬಂದು ಅವರು ಜಾಯಿಂಟ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವರು ಜಾಯಿಂಟ್ ಸೆಕ್ರೆಟರಿ ಮೀನ್ಸ್ ಜಾಯಿಂಟ್ ಸೆಕ್ರೆಟರಿ ಅಂತ ಹೇಳಿದಾಗ ಇಲ್ಲಿ ಜಂಟಿ ಮತ್ತು ಸಹ ಕಾರ್ಯದರ್ಶಿ ಎರಡೂ ಸಹ ಬರುತ್ತೆ. ಜಾಯಿಂಟ್ ಮೀನ್ಸ್ ಜಂಟಿ ಮತ್ತು ಸಹ ಅಂತಕ್ಕಂಥ ಎರಡು ಬರುತ್ತೆ. ಸೆಕ್ರೆಟರಿ ಅಂದರೆ ಕಾರ್ಯದರ್ಶಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ 3 1 ಮತ್ತು 2 ಸಹ ನಾವು ತೊಗೊಳ್ಬೇಕಾಗುತ್ತೆ. ಜಂಟಿ ಕಾರ್ಯದರ್ಶಿ ಕೊಟ್ಟರು ಸರಿ ಆ್ಯಂಡ್ ಸಹ ಕಾರ್ಯದರ್ಶಿ ಅಂತಕ್ಕಂಥ ಆನ್ಸರ್ ಕೊಟ್ಟರು ಸಹ ಸರಿಯಾಗಿರ್ತಕ್ಕಂಥದ್ದು, ಎರಡು ಸಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗೆ ಕೊಟ್ಟ ಶಬ್ದಗಳಿಗೆ ಅವುಗಳ ಮುಂದೆ ಸೂಚಿಸಿದ 4 ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬಸದಿ ಪದದ ಅರ್ಥವನ್ನು ಕೇಳಿದರೆ ಇಲ್ಲಿ ಬಸದಿ ಮೀನ್ಸ್ ವಾಸಿಸುವ ಸ್ಥಳ, ಜೈನರ ದೇವಾಲಯ, ಬೌದ್ಧ ದೇವಾಲಯ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಬಸದಿ ಅಂತ ಹೇಳಿದರೆ ಆಪ್ಷನ್ 2 ಜೈನರ ಒಂದು ದೇವಾಲಯಗಳನ್ನು ಬಸದಿ ಅಂತ ಹೇಳ್ತಕ್ಕಂಥದ್ದಲ್ವಾ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 58ನೇ ಕ್ವಶನು, ಅನುಪಮ ಎಂದರೆ ಏನು ಅಂತ ಕೇಳಿದರೆ, ಸೊ ಅನುಪಮ ಮೀನ್ಸ್ ಅನುಕರಿಸುವ, ಹೋಲಿಕೆ ಇಲ್ಲದ, ಶ್ರೇಷ್ಠವಾದ, ಒಪ್ಪಿಟ್ಟು ಅಲ್ಲದ ಅಂತ ಕೊಟ್ಟಿದ್ದಾರೆ. ಅನುಪಮ ಮೀನ್ಸ್ ಸೊ ಅನುಪಮ ಅಂತ ಹೇಳಿದರೆ ಇಲ್ಲಿ ಹೋಲಿಸಲಾಗದ ಅಂತ ಅರ್ಥ ಬರುತ್ತೆ. ಇಟ್ ಮೀನ್ಸ್ ಅತ್ಯುತ್ತಮ, ಶ್ರೇಷ್ಠವಾದ, ಇನ್ನೊಬ್ರಿಗೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಬರುತ್ತೆ. ಹೋಲಿಕೆ ಇಲ್ಲದ ಅಲ್ಲ, ಹೋಲಿಸಲಾಗದ ಅಂತಕ್ಕಂಥ ಅರ್ಥ ಬೇಕಾದ್ರೂ ಸಹ ಬರಬಹುದು. ಅಂಡ್ ಶ್ರೇಷ್ಠವಾದ ಅಂತ ಅರ್ಥ ಬರುತ್ತೆ, ಮತ್ತು ಅತ್ಯುತ್ತಮ ಅಂತ ಬರುತ್ತೆ, ಅಪ್ರತಿಮ ಅಂತ ಬರ್ತಕ್ಕಂಥದ್ದು. ಇಟ್ ಮೀನ್ಸ್ ಒಬ್ಬರಿಗೆ ಇನ್ನೊಬ್ಬರನ್ನ ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಶ್ರೇಷ್ಠವಾದಂಥ ಒಂದು ಇಟ್ ಮೀನ್ಸ್ ಕೆಲಸ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಒಟ್ಟಿನ ಶ್ರೇಷ್ಠವಾದ ಅಂತ ಅರ್ಥ ಬರ್ತಕ್ಕಂಥದ್ದು ಈ ಒಂದು ಅನುಪಮ ಅಂತಕ್ಕಂಥ ಒಂದು ಪದದ ಅರ್ಥ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಕಾಕತಾಳೀಯ ಅಂತ ಕೊಟ್ಟಿದ್ದಾರೆ. ಕಾಕತಾಳೀಯ, ಸೊ ಕಾಕತಾಳೀಯ ಪದದ ಅರ್ಥ ಏನಂತ ಹೇಳಿದ್ರೆ ಕಾಗೆಯ ಹೆಜ್ಜೆ, ಅಕಸ್ಮಾತ್ತಾದ, ಒಂದು ಬಗೆಯ ತಾಳ, ಕಪ್ಪಾದ ತಾಳ ಅಂತ ಕೊಟ್ಟಿದ್ದಾರೆ. ಕಾಕತಾಳೀಯ ಅಂತ ಹೇಳಿದರೆ ಇಟ್ ಮೀನ್ಸ್ ಅದೊಂದು ಅಕಸ್ಮಾತಾದ, ಇಟ್ ಮೀನ್ಸ್ ಅಲ್ಲಿ ಯಾವುದೋ ಒಂದು ನಿರೀಕ್ಷೆ ಇರೋದಿಲ್ಲ, ಅಕಸ್ಮಾತಾಗಿ ಸಿಗ್ತಕ್ಕಂಥದ್ದು, ಆಕಸ್ಮಿಕ ಅಂತ ಹೇಳ್ತೀವಿ. ಸೊ ಅಕಸ್ಮಾತಾಗಿ ಸಿಗ್ತಕ್ಕಂಥದ್ದು, ಅಕಸ್ಮಾತಾಗಿ ಆಗ್ತಕ್ಕಂಥ ಒಂದು ಕೆಲಸ ಆಗಿರ್ಬೋದು. ಇಟ್ ಮೀನ್ಸ್ ಕಾಕತಾಳೀಯ ಅಂತಂದರೆ ಅಕಸ್ಮಾತಾದ, ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು. ಸೊ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಬಂದು ಗೌಳಿಗ ಎಂದರೆ ಏನು ಅಂತ ಕೇಳಿದರೆ ದನ ಕಡಿಯುವವನು, ಗೋವುಗಳನ್ನು ಮಾರುವವನು, ಗೋಮಾಳಕ್ಕೆ ಸಂಬಂಧಿಸಿದವರು, ಹಸು ಸಾಕಿ ಹಾಲು ಮಾರುವ ವೃತ್ತಿಯವನು ಅಂತ ಕೊಟ್ಟಿದ್ದಾರೆ. ಸೊ ಗೌಳಿಗ ಈ ಒಂದು ಪದವನ್ನು ನೋಡ್ತಾ ಹೋದಾಗ ಇದು ಬರ್ತಕ್ಕಂಥದ್ದು ತದ್ದಿತಾಂತ ನಾಮಪದಕ್ಕೂ ಸಹ ಬರ್ತಕ್ಕಂಥದ್ದು ಗೌಳಿಗ, ಹೌದಲ್ವಾ. ಸೊ ತದ್ದಿತಾಂತ ನಾಮಪದದಲ್ಲಿ ಗೌಳಿಗ ಅಂತಕ್ಕಂಥ ಪದನ ನಾವು ಯೂಸ್ ಮಾಡ್ತೀವಿ. ಸೊ ಅದು ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಗೌಳಿಗ ಅಂತಕ್ಕಂಥದ್ದು ತದ್ದಿತಾಂತ ನಾಮಪದಕ್ಕೆ ಎಕ್ಸಾಂಪಲ್ಲು. ಆ್ಯಂಡ್ ಗೌಳಿಗ ಪದದ ಅರ್ಥ ಏನಂತ ಹೇಳಿದರೆ ಆನ್ಸರ್ ಬಂದು ಆಪ್ಷನ್ 4 ಹಸು ಸಾಕಿ ಹಾಲು ಮಾರುವ ವೃತ್ತಿಯವನನ್ನು ಗೌಳಿಗ ಅಂತ ಕರೀತಾರೆ. ಆಪ್ಷನ್ 4 ಹಸುವನ್ನು ಸಾಕಿ ಹಾಲನ್ನು ಮಾರ್ತಕ್ಕಂಥನು. ಆ್ಯಂಡ್ ನೆಕ್ಸ್ಟ್ ಬಂದು ಚಾತುರ್ವರ್ಣ್ಯ ಎಂದರೆ ಏನು ಅಂತ ಕೇಳಿದರೆ ಚಾತುರ್ವರ್ಣ್ಯ ಎಂದರೆ 4 ಬಣ್ಣಗಳಿಂದ ಕೂಡಿದ್ದು ಚತುರ ಜಾತಿಗೆ ಸಂಬಂಧಿಸಿದ್ದು 4 ಜಾತಿ ಪ್ರಕಾಶಮಾನವಾದ ಬಣ್ಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 4 ಪ್ರಕಾಶಮಾನವಾದ ಬಣ್ಣ ಬರೋದಿಲ್ಲ ಆ್ಯಂಡ್ ಚತುರ ಜಾತಿಗೆ ಸಂಬಂಧಿಸಿದ್ದು ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಚಾತುರ್ವರ್ಣ್ಯ ಅಂದರೆ 4 ಬಣ್ಣಗಳಿಂದ ಕೂಡಿದ್ದಾಗಬೇಕು, ಇಲ್ಲ 4 ಜಾತಿ ಅಂತಕ್ಕಂಥದ್ದಾಗಬೇಕು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆನ್ಸರು. ಸೊ ಈ ರೀತಿ ಸ್ವಲ್ಪ ಕನ್ಫ್ಯೂಷನಲ್ಲಿ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಆನ್ಸರ್ ಬಂದು ಚಾತುರ್ವರ್ಣ್ಯ ಅಂತ ಹೇಳಿದರೆ 4 ಏನಿದೆಯೋ ಜಾತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಈ 4 ಜಾತಿಗಳನ್ನ ಟೋಟಲ್ ಆಗಿ ಏನಂತ ಹೇಳ್ತಾರೆ ಅಂದರೆ ಚಾತುರ್ವರ್ಣ್ಯ ಅಂತ ಒಂದೇ ವರ್ಡಲ್ಲಿ ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಅವರ್ಣನೀಯ ಎಂದರೆ ಏನು ಅಂತ ಕೇಳಿದರೆ ಅವರ್ಣನೀಯ ಹೊಗಳಲು ಸಾಧ್ಯವಿಲ್ಲ, ಬಣ್ಣವಿಲ್ಲದ, ಅ ಎಂಬ ಅಕ್ಷರವಿಲ್ಲ, ಬಣ್ಣಿಸಲು ಸಾಧ್ಯವಿಲ್ಲದ ಅಂತ ಕೊಟ್ಟಿದ್ದಾರೆ. ಅವರ್ಣನೀಯ ಅಂತ ಹೇಳಿದ್ರೆ ಹೇಳಲಾಗದ ಅಂತ ಅರ್ಥ ಬರ್ಬೋದು, ಅಥವಾ ವರ್ಣಿಸಲಾಗದ ಅಂತ ಹೇಳ್ತಕ್ಕಂಥದ್ದು. ಸೊ ವರ್ಣಿಸಲಾಗದ ಅಂತ ಹೇಳಿದಾಗ ಬಣ್ಣಿಸಲು ಸಾಧ್ಯವಾಗದೇ ಇರ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಮತ್ತು ಮಾತಿಗೆ ನಿಲುಕದ, ಇಟ್ ಮೀನ್ಸ್ ಎಲ್ಲ ಅರ್ಥನೂ ಸಹ ಬರ್ತಕ್ಕಂಥದ್ದು ಅವರ್ಣನೀಯ ಪದಕ್ಕೆ. ಏನಂತ ಹೇಳಿದ್ರೆ ಹೇಳಲಾಗದ ಅಥವಾ ಹೊಗಳಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥದ್ದು ಅಥವಾ ಅವರ್ಣನೀಯವಾಗಿರ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಸಾಧ್ಯವಿಲ್ಲದ ಅಂತ, ಇಟ್ ಮೀನ್ಸ್ ವರ್ಣನೆಗೆ ನಿಲ್ತೇ ಇರ್ತಕ್ಕಂಥದ್ದು, ಮಾತಿಗೆ ನಿಲ್ಕದೇ ಇರ್ತಕ್ಕಂಥದ್ದು. ಓಕೆ, ಸೊ ಬಣ್ಣಿಸಲು ಸಾಧ್ಯವಾಗದೇ ಇರ್ತಕ್ಕಂಥದ್ದು, ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಅವರ್ಣನೀಯ ಅಂತ ಹೇಳ್ತೀವಿ. ಬಣ್ಣಿಸಲು ಸಾಧ್ಯವಿಲ್ಲ, ಸೊ ಹೊಗಳಲು ಅಂತ ಪದ ಬರೋದಿಲ್ಲ, ಬಣ್ಣಿಸಲು ಸಾಧ್ಯವಿಲ್ಲ ಇಟ್ ಮೀನ್ಸ್ ಹೇಳಲು ಸಾಧ್ಯವಿಲ್ಲ ಅಥವಾ ಮಾತಿಗೆ ಸಿಲುಕೋದಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ಅರ್ಥದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 63ರಿಂದ 70ರಲ್ಲಿ 1, 2, 3 ಎಂಬ ಗೆರೆ ಎಳೆದ ಭಾಗಗಳಿಗೆ ಯಾವುದೇ ಭಾಗದಲ್ಲಿ ಅರ್ಥ, ವ್ಯಾಕರಣ, ಕಾಗುಣಿತಕ್ಕೆ ಸಂಬಂಧಿಸಿದಂತೆ ದೋಷವನ್ನು ಕೊಟ್ಟಿದರೆ ದೋಷವನ್ನು ಕಂಡುಹಿಡಿಬೇಕು, ಅಥವಾ ತಪ್ಪಿಲ್ಲ ಅಂತ ಹೇಳಿದ್ರೆ ನಾವು ಆಪ್ಷನ್ 4ನ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ನೋಡಿ 63ನೇ ಕ್ವಶನ್ ಹೀಗಿದೆ, ಮಾನವ ಪರಿಸರವನ್ನು ಬಡ ಜನತೆಯನ್ನು ನಾಶ ಮಾಡುವ ರಾಷ್ಟ್ರಘಾತುಕ ಅಂತ ಕೊಟ್ಟಿದ್ದಾರೆ.
ಮಾನವ ಪರಿಸರವನ್ನು ಬಡ ಜನತೆಯನ್ನು ನಾಶ ಮಾಡುವ ರಾಷ್ಟ್ರಘಾತುಕ ಅಥವಾ ತಪ್ಪಿಲ್ಲ? ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೋ 63ನೇ ಕ್ವಶನು. ಓಕೆ, ಮಾನವ ಪರಿಸರವನ್ನು ಬಡ ಜನತೆಯನ್ನು ನಾಶ ಮಾಡುವ ರಾಷ್ಟ್ರಘಾತುಕ. ಸೊ ಇಲ್ಲಿ ನಾನು ಕೊಟ್ಟಂಗೆ ಯಾವುದೇ ಒಂದು ಅಕ್ಷರ ದೋಷ ಇಲ್ಲ ಇಲ್ಲಿ. ಸೊ ಮಾನವ ಅಂತಕ್ಕಂಥದ್ದು ಅಕ್ಷರ ದೋಷ ಇಲ್ಲ, ಪರಿಸರವನ್ನು ಅಕ್ಷರ ದೋಷವಿಲ್ಲ, ಬಡ ಜನತೆಯನ್ನು ನಾಶ ಮಾಡುವ ರಾಷ್ಟ್ರಘಾತುಕ ಅಂತ ಕೊಟ್ಟರೆ ಸೊ ಇಲ್ಲಿ ಅಕ್ಷರ ಒಂದು ಅಕ್ಷರ ಅಥವಾ ಇಟ್ ಮೀನ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಒಂದು ದೋಷಗಳು ಕಂಡು ಬರ್ತಾ ಇಲ್ಲ. ಸೊ ಹಾಗೆ ನಾವು ಏನು ಮಾಡ್ತಾ ಹೋಗ್ಬೇಕಾಗುತ್ತೆ ಇದಕ್ಕೆ. ಸೊ ಇಲ್ಲ ಇನ್ನೂ ಒಂದು ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದರೆ ಮಾನವ ಪರಿಸರವನ್ನು ಆ್ಯಂಡ್ ಬಡ ಜನತೆಯನ್ನು ನಾಶ ಮಾಡುವ ರಾಷ್ಟ್ರಘಾತುಕ. ಯಾಕಂದರೆ 2 ಪಾಯಿಂಟನ್ನು ಕೊಟ್ಟಿದ್ದಾರಲ್ಲ ಇಲ್ಲಿ, ಮಾನವ ಪರಿಸರವನ್ನು ಮತ್ತು ಬಡ ಜನತೆಯನ್ನು ನಾಶ ಮಾಡುವ ರಾಷ್ಟ್ರಘಾತುಕ ಅಂತ ಕೊಡ್ಬೋದಾಗಿತ್ತು. ಯಾಕಂದರೆ 2 ಪಾಯಿಂಟ್ ಕೊಟ್ಟಿರೋದು. ಸೊ ಇಲ್ಲಿ ಮತ್ತು ಅಂತಕ್ಕಂಥದ್ದನ್ನು ಸೇರಿಸ್ಬೋದಾಗಿತ್ತು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆ ಒಂದು ಇದನ್ನ ತಗೊಳ್ತೀವಿ ಅಂತ ಹೇಳಿದರೆ ಸೊ 1 ಅಥವಾ 2ರಲ್ಲಿ ತಪ್ಪು ಬರ್ಬೋದು, ಇಲ್ಲ ತಪ್ಪಿಲ್ಲ ಅಂತಕ್ಕಂಥದ್ದು ಅರ್ಥನೂ ಸಹ ಬರ್ಬೋದು. ಯಾಕಂದರೆ ನಾನು ಹೇಳಿದಾಗೆ ಪರಿಸರವನ್ನು ಮತ್ತು ಬಡ ಜನತೆಯನ್ನು ಅಲ್ಲಿ ಕೊಟ್ಟೋದು 2 ಪಾಯಿಂಟು. ರಾಷ್ಟ್ರಘಾತುಕ ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಆನ್ಸರ್ ಸಿ ಬರೋದಿಲ್ಲ, ರಾಷ್ಟ್ರಘಾತುಕ ಅಂತಕ್ಕಂಥದ್ದು ತಪ್ಪಿಲ್ಲ. ಸೊ ಇಲ್ಲಿ ಬಂದಿರೋ ಮಾನವ ಪರಿಸರವನ್ನು ಮತ್ತು ಬಡ ಜನತೆಯನ್ನು ನಾಶ ಮಾಡುವ ರಾಷ್ಟ್ರಘಾತುಕ ಅಂತ ಹೇಳ್ಬೋದಿತ್ತು, ಬಟ್ ಅದು ಸಹ ಇಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ತಪ್ಪಿಲ್ಲ ಅಂತಕ್ಕಂಥದ್ದನ್ನ ತೊಗೋಬೇಕಾಗುತ್ತೆ. ಸೊ ಇದ್ರ ಪ್ರಕಾರ ತೊಗೊಳ್ತಾ ಹೋದರೆ ಮಾನವ ಪರಿಸರವನ್ನು ಮತ್ತು ಅಥವಾ ಇದಕ್ಕೆ ಮತ್ತು ಬಡ ಜನತೆಯನ್ನು ಅಂತ ಸೇರಿಸ್ಕೊಳ್ಬಹುದಾಗಿತ್ತು. ಇವೆರಡರಲ್ಲೂ ನಾವು ತೊಗೊಳ್ಬೋದಾಗಿತ್ತು. ಸೊ ಡೈರೆಕ್ಟಾಗಿ ನಾವು ಆನ್ಸರ್ನ ತಪ್ಪಿಲ್ಲ ಅಂತ ತೊಗೊಳ್ಬೇಕಾಗುತ್ತೆ. ಇಲ್ಲಿ ರಾಷ್ಟ್ರಘಾತುಕ ಅಂತಕ್ಕಂಥದ್ರಲ್ಲಿ ಯಾವುದೇ ಒಂದು ಗ್ರಾಮರ್ ಮಿಸ್ಟೇಕ್ ಇರೋದಿಲ್ಲ. ಅಂಡ್ ನೆಕ್ಸ್ಟ್, ಮಳೆಯನ್ನೇ ನಂಬಿ ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುವುದು ಅದೃಷ್ಟವೇ ಸರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಆರಾಮ ಕಂಡುಹಿಡಿಬೋದು. ಏನಂತ ಹೇಳಿದರೆ ಮಳೆಯನ್ನೇ ನಂಬಿ ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುವುದು ಅದೃಷ್ಟವೇ ಸರಿ. ಸೊ ನೋಡಿ, ಅದೃಷ್ಟ ಅಂತಕ್ಕಂಥದ್ದು ಪದ ಏನಿದೆಯೋ ಇಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಶಾಗೆ ಮೊದಲನೇ ಟಾವತ್ ಬರಬೇಕು. ಸೊ ಇದು ಬರಬೇಕು, ಅದೃಷ್ಟವೇ ಸರಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ 3 ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ನಗರ ಸಾರಿಗೆ ಸಂಸ್ಥೆ ನೌಕರರ ಮುಷ್ಕರದಿಂದಾಗಿ ನಗರ ಜನಜೀವನ ಅಸ್ತವ್ಯಸ್ತಗೊಂಡಿತು ಅಂತ ಕೊಟ್ಟಿದ್ದಾರೆ. ನಗರ ಸಾರಿಗೆ ಸಂಸ್ಥೆ ನೌಕರರ ಮುಷ್ಕರದಿಂದಾಗಿ ನಗರ ಜನಜೀವನ ಅಸ್ತವ್ಯಸ್ತಗೊಂಡಿತು. ಓಕೆ, ಸೊ ನೋಡಿ, ನಗರ ಸಾರಿಗೆ ಸಂಸ್ಥೆ ನೌಕರರ ಮುಷ್ಕರದಿಂದಾಗಿ ನಗರ ಜನಜೀವನ ಅಸ್ತವ್ಯಸ್ತಗೊಂಡಿತು. ಇದರಲ್ಲಿ ಯಾವುದೋ ಒಂದು ತಪ್ಪಿಲ್ಲ ಅಂತ ಆನ್ಸರ್ನ ಕೊಟ್ಟಿದ್ದಾರೆ. ಆಪ್ಷನ್ 4ನ ಲಾಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಗರ ಸಾರಿಗೆ ಸಂಸ್ಥೆ ಇಟ್ ಮೀನ್ಸ್ ಇಲ್ಲಿ ನಗರ ಸಾರಿಗೆ ಸಂಸ್ಥೆಯಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಇಲ್ಲ, ಇದರಲ್ಲೂ ಸಹ ಮಿಸ್ಟೇಕ್ ಇಲ್ಲ. ಆ್ಯಂಡ್ ನಗರ ಜನಜೀವನ ಅಸ್ತವ್ಯಸ್ತಗೊಂಡಿತು ಅಂತಕ್ಕಂಥದ್ರಲ್ಲಿ ನಾವು ನೋಡ್ತಾ ಹೋದಾಗೆ ನಗರದಲ್ಲಿ ಜನಜೀವನರ ಅಸ್ತವ್ಯಸ್ತಗೊಂಡಿತು ಅಂತ ಬರ್ಬೋದಿತ್ತು, ಅಥವಾ ಇಲ್ಲ ಡೈರೆಕ್ಟಾಗಿ ನಾವು ನೋಡ್ತಾ ಹೋದಾಗೆ ನಗರ ಜನಜೀವನ ಅಂತಲೇ ಒಂದು ಇದರಲ್ಲಿ ತಗೊಳ್ತಕ್ಕಂಥದ್ದು. ಸೊ ಅದು ಫುಲ್ ಒಂದು ವರ್ಡೇ ಬರುತ್ತೆ, ನಗರ ಜನಜೀವನ ಅಸ್ತವ್ಯಸ್ತಗೊಂಡಿತು. ಸೊ ಇಲ್ಲಿ ನಗರದಲ್ಲಿ ಜನಜೀವನರ ಅಸ್ತವ್ಯಸ್ತ ಅಂತದೇನಿಲ್ಲ, ಅದನ್ನು ಕಂಪ್ಲೀಟಾಗಿ ಒಂದು ವರ್ಡಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ಇದು ಸಹ ತಪ್ಪರೋದಿಲ್ಲ, ತಪ್ಪಿಲ್ಲ ಅಂತಕ್ಕಂಥದ್ದು ಆನ್ಸರು. ಅಲ್ಲ ನೆಕ್ಸ್ಟು, ಬಡವರು ಹೊಟ್ಟೆಗಿಲ್ಲದೆ ಸಾಯುತ್ತಾರೆ. ಬಡವರು ಹೊಟ್ಟೆಗಿಲ್ಲದೆ ಸಾಯುತ್ತಾರೆ ಏಕೆಂದರೆ ಅವರಲ್ಲಿ ತಿನ್ನಲು ಏನೂ ಸಿಕ್ಕುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬಡವರು ಹೊಟ್ಟೆಗಿಲ್ಲದೆ ಸಾಯುತ್ತಾರೆ ಏಕೆಂದರೆ ಅವರಿಗೆ ತಿನ್ನಲು ಏನು ಸಿಕ್ಕುವುದಿಲ್ಲ. ಅವರಲ್ಲಿ ಅಂತ ಬರೋದಿಲ್ಲ, ಅವರಿಗೆ ತಿನ್ನಲು ಏನು ಸಿಕ್ಕುವುದಿಲ್ಲ. ಅವರಲ್ಲಿ ಬದಲಾಗಿ ಅವರಿಗೆ ಆಗಬೇಕದು. ಸೊ ಹಾಗಾಗಿ ಆಪ್ಷನ್ 2 ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು, ತುಂಬಿ ಹರಿಯುತ್ತಿರುವ ತುಂಗಭದ್ರಾ ಜಲಾಶಯವು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಗಳಾಗಿವೆ ಅಂತ ಕೊಟ್ಟಿದ್ದಾರೆ. ತುಂಬಿ ಹರಿಯುತ್ತಿರುವ ತುಂಗಭದ್ರಾ ಜಲಾಶಯವು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಗಳಾಗಿವೆ.
ಸೊ ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನು ಮಿಸ್ಟೇಕ್ ಅಂತ ಹೇಳಿದರೆ, ತುಂಬಿ ಹರಿಯುತ್ತಿರುವ ತುಂಗಭದ್ರಾ ಜಲಾಶಯವು ಅಂದಾಗ ಅಲ್ಲಿ ಏಕವಚನ ಆಯಿತು. ಆ್ಯಂಡ್ ಕೇಂದ್ರಗಳಾಗಿವೆ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಬಹುವಚನವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಕರ್ಷಣೆ ಕೇಂದ್ರಗಳಾಗಿವೆ ಬದಲಾಗಿ ಆಕರ್ಷಣೆ ಕೇಂದ್ರವಾಗಿದೆ ಅಂತ ಆಗಬೇಕಾಯಿತು. ಕೇಂದ್ರವಾಗಿದೆ. ಓಕೆ, ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 68ನೇ ಕ್ವಶನು. ಪ್ರಾರ್ಥನೆಯು ಮನಸ್ಸಿನ ನೆಮ್ಮದಿಗೆ ನಿರ್ಮಲತೆಗೆ ಶಕ್ತಿವರ್ಧಕವಿದ್ದಂತೆ. ಪ್ರಾರ್ಥನೆಯು ಮನಸ್ಸಿನ ನೆಮ್ಮದಿಗೆ ನಿರ್ಮಲತೆಗೆ ಶಕ್ತಿವರ್ಧಕವಿದ್ದಂತೆ ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಒಂದು ಮಿಸ್ಟೇಕು ಸಹ ಕಂಡು ಬರ್ತಿಲ್ಲ. ಸೊ ಹಾಗಾಗಿ ಆನ್ಸರು ಆಪ್ಷನ್ 4 ತಪ್ಪಿಲ್ಲ ಅಂತಕ್ಕಂಥದ್ದು ಆಗಬೇಕು. ಸೊ ಇಲ್ಲಿ ಯಾವುದೇ ಒಂದು ಅಕ್ಷರ ದೋಷ ಕಂಡು ಬರ್ತಿಲ್ಲ ಅಥವಾ ಗ್ರಾಮರ್ ಮಿಸ್ಟೇಕು ಅಷ್ಟಾಗಿ ಎಲ್ಲೂ ಕಂಡು ಬರ್ತಿಲ್ಲ. ಆ್ಯಂಡ್ ನೆಕ್ಸ್ಟು, ಕೆಳಕಂಡ ಹುದ್ದೆಗಳಲ್ಲಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೆಳಕಂಡ ಹುದ್ದೆಗಳಲ್ಲಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಥ ಏನು? ಕೆಳಕಂಡ ಹುದ್ದೆಗಳಲ್ಲಿ ಅಭ್ಯರ್ಥಿಗಳಿಂದ. ಸೊ ಇದು ತಪ್ಪಾಯಿತು. ಕೆಳಕಂಡ ಹುದ್ದೆಗಳಿಗೆ ಅನ್ನೋದು ಆಗಬೇಕಿಲ್ಲಿ, ಹುದ್ದೆಗಳಿಗೆ ಅಲ್ವಾ. ಸೊ ಕೆಳಕಂಡ ಹುದ್ದೆಗಳಿಗೆ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಅದು ಕರೆಕ್ಟ್ ಆದಂಥ ಒಂದು ಫಾರ್ಮೇಷನ್, ಸೆಂಟೆನ್ಸ್ ಫಾರ್ಮೇಷನ್. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಕ್ವೆಶನು, ವಾಚನಾಭಿರುಚಿಯು ಜೀವನಕ್ಕೆ ಉದತ್ತಗೊಳಿಸುವ ಶ್ರೇಷ್ಠ ಸಾಧನವಾಗಿದೆ. ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ. ವಾಚನಾಭಿರುಚಿಯು ಜೀವನಕ್ಕೆ ಉದತ್ತಗೊಳಿಸುವ ಶ್ರೇಷ್ಠ ಸಾಧನವಾಗಿದೆ. ತಪ್ಪಿಲ್ಲ. ಸೊ ಇಲ್ಲಿ ನೋಡ್ತಾ ಹೋದಾಗೆ ವಾಚನಾಭಿರುಚಿ ಅಂದರೆ ಇಟ್ ಮೀನ್ಸ್ ಓದ್ತಕ್ಕಂಥ ಒಂದು ಹೌದಲ್ವಾ. ಸೊ ವಾಚನಾಭಿರುಚಿಯು ಜೀವನಕ್ಕೆ ಅಂತ ಬದಲಾಗಲ್ಲ ಏನಾಗಬೇಕು, ವಾಚನಾಭಿರುಚಿ ಜೀವನವನ್ನು ಉದತ್ತಗೊಳಿಸುವ ಶ್ರೇಷ್ಠ ಸಾಧನವಾಗಿದೆ. ಇಟ್ ಮೀನ್ಸ್ ಉದತ್ತ ಅಂತ ಹೇಳಿದ್ರೆ ಅದೊಂದು ಶ್ರೇಷ್ಠ ಮಟ್ಟಕ್ಕೆ ತೊಗೊಂಡೋಗ್ತಕ್ಕಂಥದ್ದು, ಇಟ್ ಮೀನ್ಸ್ ಉನ್ನತ ಮಟ್ಟ ಅಂತ ಹೇಳಬಹುದು. ಸೊ ಹಾಗಾಗಿ ವಾಚನಾಭಿರುಚಿಯು ಜೀವನಕ್ಕೆ ಬದಲಾಗಿ ಜೀವನದಲ್ಲಿ ಉದತ್ತಗೊಳಿಸುವ ಶ್ರೇಷ್ಠ ಸಾಧನವಾಗಿದೆ. ಜೀವನವನ್ನು. ಸೊ ಹಾಗಾಗಿ ಇಲ್ಲಿ ಕೆ ಬದಲಾಗಿ ಒನ್ನು ಅಂತಕ್ಕಂಥದ್ದು ಬರಬೇಕು. ಆಪ್ಷನ್ 1 ತಪ್ಪಾಗಿದೆ. ಆ್ಯಂಡ್ ನೆಕ್ಸ್ಟ್ 71ನೇ ಕ್ವಶನು, ಕಡಿಮೆಯಾದೀತು ಇದರ ವಿದ್ಯಾರ್ಥಕ ರೂಪ ಏನು ಅಂತ ಕೇಳಿದರೆ, ಕಡಿಮೆಯಾದೀತು ಇದರ ವಿದ್ಯಾರ್ಥಕ ರೂಪ ಕಡಿಮೆಯಾಯಿತು, ಕಡಿಮೆಯಾಗಲಿ, ಕಡಿಮೆಯಾಗದು ಆ್ಯಂಡ್ ಹೆಚ್ಚಾಗದು ಅಂತ ಕೊಟ್ಟಿದೆ. ಸೊ ವಿದ್ಯಾರ್ಥಕ ಅಂತ ಹೇಳಿದಾಗ ಏನಾಗುತ್ತೆ, ಮಾಡಲಿ, ತಿನ್ನಲಿ, ಉಣ್ಣಲಿ. ಸೊ ಇಟ್ ಮೀನ್ಸ್ ಅದು ಒಂದು ಇದರಲ್ಲಿ ಬರ್ತಕ್ಕಂಥದ್ದಲ್ವಾ. ಸೊ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ, ಕಡಿಮೆಯಾದೀತು, ಕಡಿಮೆಯಾಗಲಿ ಅಂತಕ್ಕಂಥದ್ದು. ಆಶೀರ್ವಾದ, ಆರೈಕೆ, ಸೊ ಈ ಥರ ಬರ್ತಕ್ಕಂಥದ್ದು ಕಡಿಮೆಯಾದೀತು, ಕಡಿಮೆಯಾಗಲಿ ಅಂತಕ್ಕಂಥದ್ದು ವಿದ್ಯಾರ್ಥಕ ರೂಪ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪೂರ್ವ ಹಳೆಗನ್ನಡದ ಗದ್ಯ ಗ್ರಂಥ ಯಾವುದು ಅಂತ ಕೇಳಿದರೆ ಕವಿರಾಜ ಮಾರ್ಗ, ಶಬ್ದಮಣಿ ದರ್ಪಣ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಪಂಪ ಭಾರತ, ಒಡ್ಡಾರಾಧನೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಪಂಪ ಭಾರತ ಡೈರೆಕ್ಟಾಗಿ ಹೇಳ್ಬಿಡೋಣ. ಆನ್ಸರ್ ಬಂದು ಒಡ್ಡಾರಾಧನೆ. ಏನಕ್ಕೆ ಅಂತ ಹೇಳಿದ್ರೆ ಗದ್ಯ ಕೃತಿ ನಮ್ಗೆ ಗೊತ್ತಿದೆ, ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಶಿವಕೋಟ್ಯಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಒಡ್ಡಾರಾಧನೆ. ಸೊ ಮೊದಲ ಗ್ರಂಥ ಬಂದು ಕವಿರಾಜ ಮಾರ್ಗ, ಮೊದಲ ಗದ್ಯ ಕೃತಿ ಬಂದು ಒಡ್ಡಾರಾಧನೆ ಆ್ಯಂಡ್ ಮೊದಲ ಕಾವ್ಯ ಬಂದು ಆದಿಪುರಾಣ. ಆ್ಯಂಡ್ ನೆಕ್ಸ್ಟ್ ಬಂದು ಖ್ಯಾತ ಕರ್ನಾಟಕದಲ್ಲಿ ಮುಖ್ಯವಾಗಿ ಎಷ್ಟು ವೃತ್ತಗಳಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಖ್ಯಾತ ಕರ್ನಾಟಕಗಳು ಎಷ್ಟು ಅಂತಲೂ ಕೇಳ್ಬೋದು, ಅಥವಾ ಕರ್ನಾಟಕ ವೃತ್ತ ಅದನ್ನು ವೃತ್ತಗಳಂತಲೂ ಹೇಳ್ತಾರೆ ಆ್ಯಂಡ್ ಖ್ಯಾತ ಕರ್ನಾಟಕಗಳು ಅಂತಲೂ ಹೇಳ್ತಾರೆ. ಒಟ್ಟು ಬರ್ತಕ್ಕಂಥದ್ದು ಎಷ್ಟು, 6 ವೃತ್ತಗಳು ಅಲ್ವಾ. ಸೊ ಒಟ್ಟು ಬರ್ತಕ್ಕಂಥದ್ದು 6. ಸೊ ಹಾಗಾಗಿ ಆನ್ಸರು ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಇನ್ನು ಯಾವ್ದ್ಯಾವ್ದಂತ ನೋಡ್ತಾ ಹೋದರೆ ನಾವು ಉತ್ಪಲಮಾಲ ವೃತ್ತ ಫಸ್ಟು, ಚಂಪಕಮಾಲ ಆ್ಯಂಡ್ ಶಾರ್ದೂಲ ವಿಕೃತ ವೃತ್ತ, ಮತ್ತೆ ಭಾವ ವಿಕೃತ ವೃತ್ತ, ಶ್ರಗ್ಧಾರ, ಮಹಾಶ್ರಗ್ಧಾರ, ಒಟ್ಟು ಬರ್ತಕ್ಕಂಥದ್ದು 6 ಖ್ಯಾತ ಕರ್ನಾಟಕಗಳು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನಲ್ಲಿ ಯಾವುದು ಪೂ ನಪಂಸಕ ಲಿಂಗವಾಗಿದೆ. ಸೂರ್ಯ ಮುಳುಗಿದನು, ಗಂಗೆ ಹರಿದಳು, ಶಿಶು ಅಳುವುದು, ಕೋಣ ಬಲಿಯಾಯಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಪೂ ನಪಂಸಕ ಲಿಂಗ ಯಾವುದು? ಸೊ ನೋಡಿ ಇಲ್ಲಿ ಇಷ್ಟ ಏನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ನೀವು, ಶಿಶು ಅಳುವುದು ಅಂತಕ್ಕಂಥದ್ದು ನಿತ್ಯ ನಪಂಸಕ ಲಿಂಗಕ್ಕೆ ಬರ್ತಕ್ಕಂಥದ್ದು. ಕೋಣ ಬಲಿಯಾಯಿತು ಇದು ಸಹ ನಪಂಸಕ ಲಿಂಗಕ್ಕೆ ಬರ್ತಕ್ಕಂಥದ್ದು.
ಆ್ಯಂಡ್ ಸೂರ್ಯ ಮುಳುಗಿದನು ಅಂತ ಇರ್ತಕ್ಕಂಥದ್ದು ಪೂ ನಪುಂಸಕಲಿಂಗ. ಗಂಗೆ ಹರಿದಳು ಅಂತಕ್ಕಂಥದ್ದು ಸ್ತ್ರೀ ನಪುಂಸಕಲಿಂಗ. ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಸೂರ್ಯ ಮುಳುಗಿದನ ಬದಲಾಗಿ ಸೂರ್ಯ ಮುಳುಗಿತ್ತು ಅಂತ ಕೊಟ್ಟರೆ ಅದನ್ನು ನಾವು ಪೂ ನಪುಂಸಕಲಿಂಗಕ್ಕೆ ತಗೊಳ್ಳೋದಿಲ್ಲ. ಸೂರ್ಯ ಮುಳುಗಿತ್ತು, ಧನು ಬದಲಾಗಿ ತೂ ಅಂತ ಬಂದದನ್ನು ನಪುಂಸಕಲಿಂಗನೇ ತಗೊಳ್ತಕ್ಕಂಥದ್ದು. ಇಲ್ಲೂ ಅಷ್ಟೇ, ಗಂಗೆ ಹರಿದಳುನ ಬದಲಾಗಿ ಗಂಗೆ ಹರಿಯಿತು ಅಂತ ಕೊಟ್ಟರೆ ಅದನ್ನು ಸಹ ನಾವು ನಪುಂಸಕಲಿಂಗಕ್ಕೆ ತಗೊಳ್ತಕ್ಕಂಥದ್ದು. ಆದರೆ ಇಲ್ಲಿ ಮುಳುಗಿದನು ಹರಿದಳು ಅಂತ ಕೊಟ್ಟರಲ್ಲ, ಸೊ ಇದರ ಒಂದು ಬೇಸಿಸ್ ಮೇಲೆ ನಾವು ಪೂ ನಪುಂಸಕಲಿಂಗ ಸ್ತ್ರೀ ನಪುಂಸಕಲಿಂಗ ಅಂತಕ್ಕಂಥ ಒಂದು ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ಧನು ಅಂತ ಕೊಟ್ಟರೆ ಪೂ ನಪುಂಸಕಲಿಂಗ, ಸೂರ್ಯ ಮುಳುಗಿತ್ತು ಅಂತ ಕೊಟ್ಟರೆ ಅದನ್ನು ನಪುಂಸಕಲಿಂಗ ಅಂತ ಮಾತ್ರ ಹೇಳ್ತೀವಿ, ಸೂರ್ಯನ ಕನ್ಸಿಡರ್ ಮಾಡೋದಿಲ್ಲ ಆವಾಗ. ಓಕೆ, ಸೊ ಆನ್ಸರ್ ಬಂದು ಆಪ್ಷನ್ 1 ಸೂರ್ಯ ಮುಳುಗಿದನು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಗಿರೀಶ್ ಕಾರ್ನಾಡ್ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂತ ಕೊಟ್ಟಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರ ಯಾವ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು? ಎಸ್, ಆನ್ಸರ್ ಬಂದು ತಲೆದಂಡ. ಆಪ್ಷನ್ 1 ತಲೆದಂಡ. ಆ್ಯಂಡ್ ನೆಕ್ಸ್ಟ್ ಚಾವುಂಡರಾಯನ ನೆನಪಿಗಾಗಿ ತನ್ನ ಮಗನಿಗೆ ರಾಯ ಎಂದು ಹೆಸರಿಸಿದ ಕವಿ ಯಾರು ಅಂತ ಕೇಳಿದ್ದಾರೆ. ಪಂಪ, ರನ್ನ, ಜನ್ನ ಆ್ಯಂಡ್ ನಾಗಚಂದ್ರ. ಸೊ ನೋಡಿ, ಇಲ್ಲಿ ಚಾವುಂಡರಾಯನ ನೆನಪಿಗೋಸ್ಕರ ತನ್ನ ಮಗನಿಗೆ ರಾಯ ಅಂತಕ್ಕಂಥ ಒಂದು ಹೆಸರನ್ನ ಇರ್ತಕ್ಕಂಥ ಕವಿ ಅಂತ ಹೇಳಿದ್ರೆ ಆಪ್ಷನ್ 2 ರನ್ನರವರು. ಸೊ ಇಲ್ಲಿ ರನ್ನನ ಆಶ್ರಯ ಯಾರು ಅಂತ ಕೇಳಿದಾಗ ನಾವು ಹೇಳ್ತೀವಿ ತೈಲಪ್ಪ ಮತ್ತು ಸತ್ಯಾಶ್ರಯ ಇರುವ ಬೆಳಂಗನ ಒಂದು ಆಶ್ರಯನ ತಗೊಳ್ತಾರೆ ಅಂತ ಹೇಳ್ತೀವಿ. ಆದರೆ ಅದಕ್ಕಿಂತ ಮೊದಲು ಚಾವುಂಡರಾಯ ಅಂತಕ್ಕಂಥವ್ರು ಇವರನ್ನು ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ರನ್ನನನ್ನು ಪೋಷಣೆ ಮಾಡ್ತಕ್ಕಂಥದ್ದು ಚಾವುಂಡರಾಯ. ಸೊ ಹಾಗಾಗಿ ಅವರ ಒಂದು ನೆನಪಿಗೋಸ್ಕರ ಇನ್ನೇನು ಮಾಡ್ತಾರೆ ಇವರು, ತನ್ನ ಒಬ್ಬ ಮಗನಿಗೆ ರಾಯ ಅಂತಕ್ಕಂಥ ಒಂದು ಹೆಸರನ್ನು ರನ್ನನವರು ಇರ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಅವರ ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಚಾವುಂಡರಾಯ. ಆ್ಯಂಡ್ ಇವರು ಇರ್ತಕ್ಕಂಥದ್ದು ಯಾರ ಆಶ್ರಯದಲ್ಲಿ ಅಂತ ಕೇಳಿದಾಗ ತೈಲಪ್ಪ 2 ಅಂತ ಆನ್ಸರ್ ನೀವು ಹೇಳ್ಬೇಕಾಗುತ್ತೆ. ಓಕೆ, ಸೊ ಆನ್ಸರ್ ಬಂದು ಆಪ್ಷನ್ 2 ರನ್ನ. ಆ್ಯಂಡ್ ನೆಕ್ಸ್ಟ್ ಬಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ಯಾರ ವಚನದ ಅಂಕಿತ ಅಂತ ಕೇಳಿದರೆ, ಸೊ ಇದು ಬಂದು ಆನ್ಸರು ಆಪ್ಷನ್ 1 ಸಿದ್ಧರಾಮ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದರೆ ತುಂಬ ಸಲ ಬಂದಿದೆ. ಆಪ್ಷನ್ 1 ಪುರಂದರದಾಸರು. ನೆಕ್ಸ್ಟ್ ಸಂಚಿ ಹೊನ್ನಮ್ಮ ಯಾರಲ್ಲಿ ಶಿಷ್ಯೆಯಾಗಿದ್ದಳು ಅಂತ ಕೇಳಿದರೆ, ಸೊ ಇದು ಒಂದು ಹೊಸ ಕ್ವಶನ್ ಅಂತ ಹೇಳ್ಬಹುದು. ಸಂಚಿ ಹೊನ್ನಮ್ಮ ಯಾರಲ್ಲಿ ಶಿಷ್ಯೆಯಾಗಿದ್ದಳು? ಚಿಕ್ಕದೇವರಾಜ, ದೇವರ ರಾಜಮ್ಮಣಿ, ಅಳಸಿಂಗರಾರ್ಯ, ತಿರುಮಲಾರ್ಯ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆಯೋ ಅಳಸಿಂಗರಾರ್ಯ. ಸೊ ಇವರ ಒಬ್ಬರು ಶಿಷ್ಯರಾಗಿರ್ತಾರೆ. ನೆಕ್ಸ್ಟ್ ತಾಳಬೇಕು ತಕ್ಕ ಮೇಳಬೇಕು ಶಾಂತ ವೇಳೆಬೇಕು ಗಾನ ಪಾಡುವಾಗೆ ಈ ಸಾಲುಗಳ ಕೀರ್ತನೆಕಾರ. ಸೊ ನಿನ್ನೆ ಒಂದು ಪೇಪರ್ ಸಹ ಈ ಕ್ವಶನ್ ಬಂದಿತ್ತು. ಆನ್ಸರು ಆಪ್ಷನ್ 1 ಪುರಂದರ ದಾಸರ ಕೀರ್ತನೆಗಳಲ್ಲಿ ಬರ್ತಕ್ಕಂಥ ಸಾಲುಗಳಿವು. ನೆಕ್ಸ್ಟು ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತವತಿಗಳು ಈ ಮಾತುಗಳು ಯಾವ ಕೃತಿಯಲ್ಲಿ ಬಂದಿವೆ ಅಂತ ಕೇಳಿದರೆ, ಸೊ ಕವಿರಾಜ ಮಾರ್ಗ, ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಸೇರುವ ಭಾಷೆಗಳೆಂದರೆ ಯಾವುದು ಅಂತ ಕೇಳಿದರೆ, ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಬರ್ತಕ್ಕಂಥ ಭಾಷೆಗಳು ಯಾವ್ಯಾವು? ಸೊ ಆನ್ಸರ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆಯೋ ಕುರುಕ್, ಮಾಲ್ತೋ ಆ್ಯಂಡ್ ಬ್ರಾಹ್ಮಿ ಇಂತಕ್ಕಂಥದ್ದು ಆಪ್ಷನ್ 3. ಸೊ ಇವೆಲ್ಲ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು, ತುಂಬ ಸಲ ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್, ಇವೆಲ್ಲ ಆಲ್ರೆಡಿ ಮಾಡಿರ್ತಕ್ಕಂಥ ಕ್ವಶನ್ಸ್ಗಳೇ. ಸೊ ಆನ್ಸರು ಆಪ್ಷನ್ 3 ಕುರುಕ್, ಮಾಲ್ತೋ ಮತ್ತು ಬ್ರಾಹ್ಮಿ ಇಂತಕ್ಕಂಥದ್ದು ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಉಭಯ ಪದಗಳ ಅಥವಾ ಸರ್ವ ಪದಗಳ ಅರ್ಥ ಪ್ರಧಾನವಾದ ಸಮಾಸ ಯಾವುದು ಅಂತ ಕೇಳಿದರೆ, ಉಭಯ ಪದ ಇಟ್ ಮೀನ್ಸ್ ಉಭಯ ಪದ ಅಂತ ಹೇಳಿದಾಗ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳಲ್ಲಿ ಒಂದೇ ಒಂದು ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದು. ಸೊ ಯಾವುದಂತ ಹೇಳಿದರೆ ದ್ವಂದ್ವ ಸಮಾಸ ಆಪ್ಷನ್ 1. ಸೊ ಇಲ್ಲಿ ಪೂರ್ವ ಮತ್ತು ಉತ್ತರ ಪದ ಎರಡೂ ಸಹ ಪ್ರಧಾನವಾಗಿರ್ತಕ್ಕಂಥದ್ದೇ. ನೆಕ್ಸ್ಟ್ ನಾನು ಪೊರಕೆಯಿಂದ ಗುಡಿಸುತ್ತೇನೆ ಈ ವಾಕ್ಯವನ್ನು ನಾನು ಪೊರಕೆಯಲ್ಲಿ ಗುಡಿಸುತ್ತೇನೆ ಎಂದು ಬದಲಿಸಿದರೆ ಆಗ ನಡೆಯುವ ವಿಭಕ್ತಿ ಪಲ್ಲಟ ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಪೊರಕೆಯಿಂದ ಪೊರಕೆಯಲ್ಲಿ ಇಲ್ಲೇ ಚೇಂಜ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಪೊರಕೆಯಿಂದ ಅಂತ ಕೊಟ್ಟಿದ್ರೆ, ಇಂದ ಅಂತ ಹೇಳಿದ್ರೆ ತೃತೀಯ ಅಂತಕ್ಕಂಥದ್ದು. ನೆಕ್ಸ್ಟ್ ಪೊರಕೆ ಅಲ್ಲಿ ಅಂತ ಹೇಳಿದಾಗ ಸಪ್ತಮಿ ವಿಭಕ್ತಿ ಬರ್ತಕ್ಕಂಥದ್ದು. ಸೊ ಇಲ್ಲೇನಾಗುತ್ತೆ ತೃತೀಯಿಂದ ಸಪ್ತಮಿ ಬರ್ತಕ್ಕಂಥದ್ದು. ಸೊ ತೃತೀಯ ಮೀನ್ಸ್ ಆಪ್ಷನ್ 4 ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿ ಆಗಿರ್ತಕ್ಕಂಥದ್ದು ಆಪ್ಷನ್ 4. ನೆಕ್ಸ್ಟ್ ಬಂದು
ನರಕಕ್ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯೊಲ್ಸಾಗಿದ್ರೋನೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನ್ಸು ನೀ ಕಾಣೆ ಅಂತ ಈ ಒಂದು ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥದ್ದು ಅಥವಾ ಹೇಳಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಇಲ್ಲಿ BM ಶ್ರೀಕಂಠಯ್ಯ, ವಿ ಸೀತಾರಾಮಯ್ಯ, ರಾಜರತ್ನಂ ಜಿ ಪಿ ರಾಜರತ್ನಂ, TP ಕೈಲಾಸಂ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಸಾಲುಗಳನ್ನು ಹೇಳಿರ್ತಕ್ಕಂಥದ್ದು GP ರಾಜರತ್ನಂ, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗೆ ಕೊಟ್ಟಿರುವ ವಾಕ್ಯಗಳೇನು ಮಾಡಬೇಕು, ಈಗ ಸರಿ ಮಾಡಿ ವಾಕ್ಯವನ್ನು ರಚನೆಯನ್ನು ಮಾಡಬೇಕು. ಸೊ ಓಕೆ, 86ನೇ ಕ್ವೆಶ್ಚನು. ನಾಮಪದ ಹಾಗೂ ವಾಕ್ಯಾರ್ಥಕ್ಕೆ ವಾಕ್ಯದಲ್ಲಿ ಪ್ರಯೋಗವಾಗುವ ಸಂಬಂಧ ಕಲ್ಪಿಸಿಕೊಡುವ ಪ್ರತ್ಯಯಗಳ ವಿಭಕ್ತಿ ರೂಪಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ವಾಕ್ಯದಲ್ಲಿ ಪ್ರಯೋಗವಾಗುವ ನಾಮಪದ ಹಾಗೂ ವಾಕ್ಯಾರ್ಥಕ್ಕೆ ಸಂಬಂಧ ಕಲ್ಪಿಸಿಕೊಡುವ ಪ್ರತ್ಯಯಗಳ ವಿಭಕ್ತಿ ರೂಪಗಳು ಅಂತಕ್ಕಂಥದ್ದು. ಸೊ ವಾಕ್ಯದಲ್ಲಿ ಪ್ರಯೋಗವಾಗುವ ನಾಮಪದ ಹಾಗೂ ವಾಕ್ಯಾರ್ಥಕ್ಕೆ ಸಂಬಂಧ ಕಲ್ಪಿಸಿಕೊಡುವ ಪ್ರತ್ಯಯಗಳ ವಿಭಕ್ತಿ ಪ್ರತ್ಯಯಗಳು, ಆಪ್ಷನ್ 1. QPRS. ಅಂಡ್ ನೆಕ್ಸ್ಟ್ ಕುಮಾರವ್ಯಾಸನೆಂದೇ ಪ್ರಸಿದ್ಧವಾಗಿರುವ ಗದುಗ ಪ್ರಾಂತದ ಗದುಗಿನ ನಾರಾಯಣಪ್ಪ ಕೋಳಿವಾಡದವನು ಅಂತ ಕೊಡ್ತಾರೆ. ಸೊ ಕೋಳಿವಾಡದವನು ಅಂತಕ್ಕಂಥದ್ದು ಲಾಸ್ಟ್ ಕ್ರಿಯಾಪದ ಬರಬೇಕು. ಸೊ ಎಲ್ಲದರಲ್ಲೂ ಕೊಟ್ಟಿದ್ದಾರೆ SS ಅಂತ. ಅಂಡ್ ನೆಕ್ಸ್ಟ್ ಕುಮಾರವ್ಯಾಸನೆಂದೇ ಪ್ರಸಿದ್ಧವಾಗಿರುವ, ಸೊ P ಫಸ್ಟ್ ಬರಬೇಕು ಅಲ್ವಾ. ಸೊ P ಫಸ್ಟ್ ಬರಬೇಕು, ಕರ್ತೃಪದ ಇದೆರಡು ರಿಮೂವ್ ಮಾಡಬೇಕಾಗುತ್ತೆ. ಸೊ ಇನ್ನು ಇವೆರಡನ್ನು ನೋಡ್ತಾ ಹೋದಾಗೆ ಕುಮಾರವ್ಯಾಸನೆಂದೇ ಪ್ರಸಿದ್ಧವಾಗಿರುವ ಗದುಗಿನ ನಾರಾಯಣಪ್ಪ ಗದುಗ ಪ್ರಾಂತದ ಕೋಳಿವಾಡದವರು. ಕುಮಾರವ್ಯಾಸನೆಂದೇ ಪ್ರಸಿದ್ಧವಾಗಿರುವ ಗದುಗಿನ ನಾರಾಯಣಪ್ಪ ಗದುಗ ಪ್ರಾಂತದ ಕೋಳಿವಾಡದವರು. ಸೊ PRQS ಆಪ್ಷನ್ 4. ಅಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸರ್ವಾರ್ಥ ಸಿದ್ಧಿಯ ಪಟ್ಟಮಹಿಷಿ ಸೊ ಅದು ಎರಡು ಇದರಲ್ಲಿ ಡಿವೈಡ್ ಆಗಿದೆ. ಸೊ ಓಕೆ, ಅದು ಫುಲ್ ಕಾಣಿಸೋದಿಲ್ಲ ಬಿಡಿ. ಸರ್ವಾರ್ಥ ಸಿದ್ಧಿಯ ಪಟ್ಟಮಹಿಷಿ ಸುನಂದಾ ದೇವಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದು ನಿಮಗೆ ಸ್ವಲ್ಪ ಇದಾಯ್ತೈತೆ. ಸರ್ವಾರ್ಥ ಸಿದ್ಧಿಯ ಪಟ್ಟಮಹಿಷಿ ಸುನಂದಾ ದೇವಿಯಲ್ಲಿ 9 ಗಂಡು ಮಕ್ಕಳು ಇರುವರು ಅಂತ ಕೊಟ್ಟಿದ್ದಾರೆ. ಸೊ ಅದು ಆಪ್ಷನಲ್ಲಿ ಏನೂ ಇದಿಲ್ಲ, ಡೈರೆಕ್ಟ್ PQRS ಏನಿದೆಯೋ ಸೊ ಅದೇ ಆನ್ಸರ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಹಂಗೆ ಡೈರೆಕ್ಟಾಗಿ ತೊಗೊಳ್ರಿ ಅಷ್ಟೇ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು PQRS ಡೈರೆಕ್ಟಾಗಿದೆ ಅದಕ್ಕೆ. ಸೊ ಇನ್ನು ನೆಕ್ಸ್ಟ್ ಬಂದು 89ನೇ ಕ್ವಶನ್ ನೋಡ್ತಾ ಹೋದಾಗ, ಎನ್ನುವ ಕವಿತೆಯನ್ನು ಬಾರಿಸು ಕನ್ನಡ ಡಿಂಡಿಮ ಬರೆದವರು KV ಪುಟ್ಟಣ್ಣನವರು ಅಂತ ಕೊಟ್ಟಿದ್ದಾರೆ. ಎನ್ನುವ ಕವಿತೆಯನ್ನು ಬಾರಿಸು ಕನ್ನಡ ಡಿಂಡಿಮವ ಬರೆದವರು KV ಪುಟ್ಟಣ್ಣನವರು. ಸೊ ಇಲ್ಲ ನೋಡ್ತಾ ಹೋದಾಗೆ ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ಕವಿತೆಯನ್ನು ಬರೆದವರು ಸೊ KV ಪುಟ್ಟಣ್ಣನವರ ಬದಲಾಗಿ ನಾವೇನು ಡೈರೆಕ್ಟಾಗಿ ಏನು ತಗೋಬಹುದು, ಬಾರಿಸು ಕನ್ನಡ ಡಿಂಡಿಮವ ಎಂಬ ಕವಿತೆಯನ್ನು ಬರೆದವರು KV ಪುಟ್ಟಪ್ಪನವರು. ಸೊ QPRS ಆಪ್ಷನ್ 1.